ನ್ಯೂಸ್ಗೆ ಸ್ವಾಗತ. ನಾನು ಸುರಭಿ ರಾಜೇಂದ್ರ. ಸುದ್ದಿಗೂ ಮುಂಚೆ ಈ ಕ್ಷಣದ ಹೆಡ್ಲೈನ್. ಕೆರೆಕಟ್ಟೆ ಡ್ಯಾಂಗಳು ತುಂಬಿದರೆ ಬೆಳೆಗಳಿಗೂ ನೀರು, ಮಳೆ ಚೆನ್ನಾಗಿ ಬಿದ್ದರೆ ಭೂಮಿ ಹಸಿರು ಹೊದ್ದು ನಿಲ್ಲುತ್ತದೆ. ಕೃಷ್ಣರಾಜಸಾಗರ ಅಣೆಕಟ್ಟಿನಲ್ಲಿ ಇಂದಿನ ಸಾಂದ್ರತೆ ಎಷ್ಟು? ದೆಹಲಿಯಲ್ಲಿ ಇಂಡಿಯಾ ನಾಯಕರ ಸಭೆ, ಕಾದು ನೋಡುವ ತಂತ್ರ. ಏರ್ಪೋರ್ಟ್ನಲ್ಲಿ ನಾಯ್ಡರನ್ನ ಭೇಟಿ ಮಾಡಿದ ಸಿಎಂ ಸ್ಟಾಲಿನ್. ಖರ್ಗೆಯವರು ಪರೋಕ್ಷವಾಗಿ ನಿತಿನ್ ನಾಯ್ಡ್ಗೆ ಆಹ್ವಾನ ನೀಡಿದ್ರ? ಎನ್ಡಿಎ ಮೈತ್ರಿಕೂಟದ ನಾಯಕರಾಗಿ ನರೇಂದ್ರ ಮೋದಿ ಆಯ್ಕೆ. 3ನೇ ಬಾರಿಗೆ ಪ್ರಧಾನಿ ಆಗಬೇಕಾದ್ರೆ ಇವೆ 108 ಸವಾಲುಗಳು. ಎಕ್ಸ್ ಅಕೌಂಟ್ನಲ್ಲಿ ನರೇಂದ್ರ ಮೋದಿ ಜನರಿಗೆ ಹೇಳಿದ್ದೇನು? ನಿನ್ನೆ ದೆಹಲಿಯಲ್ಲಿ ಎನ್ಡಿಎ ಸಭೆಯಲ್ಲಿ ನಾಯ್ಡು ಭಾಗಿ. ಟಿಡಿಪಿ ಬಿಜೆಪಿ ಮುಂದೆ ಇಡುವ ಬೇಡಿಕೆಗಳು ಏನೇನು? ಬಿಜೆಪಿ ಪಾಲಿಗೆ ನುಂಗಲಾರದ ತುತ್ತಾದ ನಾಯ್ಡು ನಿತೀಶ್. ಮಾಜಿ ಸಿಎಂ ಬಿಎಸ್ವೈ ಆಪ್ತ ಕಾಪು ಸಿದ್ದಲಿಂಗಸ್ವಾಮಿ ನಿಧನ. ಪ್ರವಾಸೋದ್ಯಮ ನಿಗಮದ ಅಧ್ಯಕ್ಷರಾಗಿ ಕೆಲಸ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿಸಿದ ವೇಳೆ ನಿಧನ. ಟ್ರಕ್ಕಿಂಗ್ ಹೋದ 22 ಜನರ ಪೈಕಿ 19 ಮಂದಿ ಬೆಂಗಳೂರಿನವರು. ಉತ್ತರಾಖಂಡ್ ಸಹಸ್ತ್ರತಾಳ್ ಶಿಖರದಲ್ಲಿ ಘನಘೋರ ದುರಂತ. ಮೃತರ ಪೈಕಿ ಕರ್ನಾಟಕದವರು 5, ಮಹಾರಾಷ್ಟ್ರದ 3 ಜನ ಸಾವು. ಇಂಡಿಯಾ ಕೂಟವು ತನ್ನ ಮಿತ್ರ ಪಕ್ಷಗಳನ್ನು ಸೆಳೆಯಲು ಸರ್ಕಸ್ ಶುರು. ನಿತೀಶ್ ಕುಮಾರ್ ಜೊತೆ ತೇಜಸ್ವಿ ಯಾದವ್ ವಿಮಾನದಲ್ಲಿ ಪ್ರಯಾಣ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸಭೆ ನಡೆಸಿ ತಮ್ಮ ಒಗ್ಗಟ್ಟಿನ ಪ್ರದರ್ಶನ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ಗೆ ಮೈನಸ್ ಆಗಿದ್ದು ಎಲ್ಲಿ? ಪ್ರಿಯಾಂಕಾ ಜಾರಕಿಹೊಳಿ ಭರ್ಜರಿ ಜಯ ತಂದು ಕೊಟ್ಟ ಕ್ಷೇತ್ರದ ಜನತೆ. ಬಿಜೆಪಿಯಿಂದ ಬಂದವರು ಸರಿಯಾಗಿ ಕೆಲಸ ಮಾಡಲಿಲ್ಲ. ಹೊಸ ಬಾಂಬ್. ಖುದ್ದು ಸರ್ಕಾರಿ ನಿವಾಸ ಕಾವೇರಿಗೆ ಕರೆಸಿಕೊಂಡು ರಾಜೀನಾಮೆ ಬಗ್ಗೆ ಪ್ರಸ್ತಾಪ. ವಾಲ್ಮೀಕಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ಆರೋಪ. 2 ಗಂಟೆಗೂ ಹೆಚ್ಚು ಹೊತ್ತು ನಾಗೇಂದ್ರ ಜೊತೆ ಚರ್ಚಿಸಿರುವ ಸಿದ್ದರಾಮಯ್ಯ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಕೆ ಸುಧಾಕರ್ಗೆ ಭರ್ಜರಿ ಗೆಲುವು. ಈ ಬೆನ್ನಲ್ಲೇ ಶಾಸಕ ಪ್ರದೀಪ್ ಈಶ್ವರ್ ಹೆಸರಿನ ರಾಜೀನಾಮೆ ಪತ್ರವೊಂದು ವೈರಲ್. ರಾಜೀನಾಮೆ ಪತ್ರದ ಬಗ್ಗೆ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ್ದೇನು? ಇದಿಷ್ಟು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾರೆ ನಮ್ಮ ವಿಜಯ ನ್ಯೂಸ್. ಭರವಸೆಯ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ.